ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಖಾಲಿದ್ದಾವೆ. ಯಾವ ಯಾವ ಹುದ್ದೆಗಳು ಖಾಲಿದ್ದಾವೆ, ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಖಾಲಿದ್ದಾವೆ. ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮುಖ್ಯ ಇಂಜಿನಿಯರ್ ಅಂದರೆ ಚೀಫ್ ಇಂಜಿನಿಯರ್ ಅಂತಂದೇಳಿ ಒಟ್ಟು 3 ಹುದ್ದೆಗಳು ಖಾಲಿದ್ದಾವೆ. ಕನಿಷ್ಠ 2 ವರ್ಷ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಲ್ಲಾಗಿರ್ಬೋದು, ಎಲ್ಲಾದರೂ ಒಂದು ಕಡೆ ನೀವೇನು ಮಾಡಬೇಕು, ಅಧೀಕ್ಷಕ ಇಂಜಿನಿಯರಿಂಗ್ ವೃಂದದಲ್ಲಿ ಕನಿಷ್ಠ 2 ವರ್ಷ ಸೇವೆ ಸಲ್ಲಿಸಿರಬೇಕು. ಅಂತಹ ಅಭ್ಯರ್ಥಿಗಳು ಈ ಮುಖ್ಯ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇವರಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 1,44,700 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಅಧೀಕ್ಷಕ ಇಂಜಿನಿಯರಿಂಗ್ ಅಂದರೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂತಂದೇಳಿ ಒಟ್ಟು 5 ಹುದ್ದೆಗಳು ಖಾಲಿ ಇದ್ದು, ಕಾರ್ಯಪಾಲಕ ಇಂಜಿನಿಯರಿಂಗ್ ವೃಂದದಲ್ಲಿ ಕನಿಷ್ಠ 3 ವರ್ಷಗಳ ಅವಧಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರಬೇಕು. ಅಂದರೆ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಕಾರ್ಯಪಾಲಕ ಇಂಜಿನಿಯರಿಂಗ್ ಅಂತಂದೇಳಿ 3 ವರ್ಷ ನೀವು ಕೆಲಸ ಮಾಡಿರ್ಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಅಧೀಕ್ಷಕ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಇವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 1,18,700 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಜಂಟಿ ನಿರ್ದೇಶಕರು ಸಾಂಖ್ಯಿಕ ಅಂತಂದೇಳಿ ಒಟ್ಟು 1 ಹುದ್ದೆ ಖಾಲಿ ಇದ್ದು, ಇವರಿಗೆ 1,18,700 ರೂಪಾಯಿ ಸ್ಯಾಲ್ರಿ ಇವರಿಗೆ ಇದೆ. ನೆಕ್ಸ್ಟ್ ಕಾರ್ಯಪಾಲಕ ಇಂಜಿನಿಯರಿಂಗ್ ಅಂತಂದೇಳಿ ಒಟ್ಟು 22 ಹುದ್ದೆಗಳು ಇಲ್ಲಿ ಖಾಲಿ ಇದ್ದು, ಇಲ್ಲೂ ಕೂಡ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಸಹಾಯಕ ವೃಂದದಲ್ಲಿ ಕನಿಷ್ಠ 3 ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಸೇವೆಯನ್ನು ಸಲ್ಲಿಸಿರ್ಬೇಕು. ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಲ್ಲಿ ಅವರು ಕಾರ್ಯಪಾಲಕ ಇಂಜಿನಿಯರ್ ಅಂತಂದೇಳಿ ಕನಿಷ್ಠ 3 ವರ್ಷ ಕಡಿಮೆ ಇಲ್ಲದಂತೆ ಅವರು ಸೇವೆ ಸಲ್ಲಿಸಿರುವವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇವರಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 1,07,500 ರೂಪಾಯಿ ಸ್ಯಾಲ್ರಿ ಇವರಿಗೆ ಇದೆ. ನೆಕ್ಸ್ಟ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅಥವಾ ತಾಂತ್ರಿಕ ಸಹಾಯಕರ ವಿಭಾಗ 1 ಅಂತಂದೇಳಿ ಹುದ್ದೆ ಹೆಸರು. ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದಾವೆ, ನೋಡ್ತಾ ಇರ್ಬೋದು ನೀವು. ನೇರ ನೇಮಕಾತಿ 5, ತಾತ್ಕಾಲಿಕ 69 ಮತ್ತು 4 ನಿಯೋಜನೆ ಮೂಲಕ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಪದವಿ ಅಥವಾ ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಸಹಾಯಕ ಇಂಜಿನಿಯರಿಂಗ್ ವೃಂದದಲ್ಲಿ ಕನಿಷ್ಠ 5 ವರ್ಷ ಕಡಿಮೆ ಇಲ್ಲದಂತೆ ಅವರು ಸೇವೆ ಸಲ್ಲಿಸಿರಬೇಕು. ಇವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 83,700 ರೂಪಾಯಿ ಸ್ಯಾಲ್ರಿ ಇವರಿಗೆ ಇದೆ. ಅದೇ ರೀತಿಯಾಗಿ ಒಂದು ವೇಳೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲದವರು ಸಿಗದೇ ಇದ್ದಾಗ 3 ವರ್ಷ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವವರು ಸಿಕ್ಕಾಗ ಅವರನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಸಹಾಯಕರ ವಿಭಾಗ 2 ಅಂತಂದೇಳಿ ಒಟ್ಟು 18 ಹುದ್ದೆಗಳು ಖಾಲಿ ಇದ್ದು, ಇಲ್ಲೂ ಕೂಡ ಕನಿಷ್ಠ 3 ವರ್ಷ ಸೇವೆ ಸಲ್ಲಿಸಿದವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಫಸ್ಟು 5 ವರ್ಷ ಕೇಳ್ತಾರೆ, 5 ವರ್ಷದವರು ಸಿಗದೇ ಇದ್ದಾಗ 3 ವರ್ಷ ಆಗಿದ್ದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇವರಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 83,700 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. ಆಮೇಲೆ ಲೆಕ್ಕಾಧಿಕಾರಿ ಅಂತಂದೇಳಿ ಇವ್ರಿಗೂ ಕೂಡ 83,700 ರೂಪಾಯಿ ಸ್ಯಾಲ್ರಿ ಇದೆ. ಇಲ್ಲಿ ಒಟ್ಟು 2 ಹುದ್ದೆಗಳು ಖಾಲಿ ಇದ್ದಾವೆ. ಸಹಾಯಕ ಇಂಜಿನಿಯರಿಂಗ್ ವಿಭಾಗ 1 ಅಂತಂದೇಳಿ 69,250 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. ಒಟ್ಟು ಟೋಟಲ್ ಆಗಿ ಇಲ್ಲಿ 13 ನೇರ ನೇಮಕಾತಿ, 265 ತಾತ್ಕಾಲಿಕ, 5 ನಿಯೋಜನೆ ಮೂಲಕ ಅವರು ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಇಲ್ಲೂ ಕೂಡ ಎಷ್ಟು ವರ್ಷಪ್ಪ, ಇಲ್ಲಿ ಕೂಡ ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿರ್ತಾರೆ. ಮತ್ತು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು, ಕಾನೂನಿನ ಮೂಲಕ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಕಂಪ್ಲೀಟ್ ಮಾಡಿರ್ಬೇಕಂತಂದೇಳಿ ಅವರು ಕೇಳಿದ್ದಾರೆ. ನೆಕ್ಸ್ಟ್ ಸಹಾಯಕ ಇಂಜಿನಿಯರಿಂಗ್ ವಿಭಾಗ 2 ಅಂತಂದೇಳಿ ಇಲ್ಲಿ 69,250 ರೂಪಾಯಿ ಇವರಿಗೆ ಸ್ಯಾಲ್ರಿ ಇರುತ್ತೆ. ಒಟ್ಟು ತಾತ್ಕಾಲಿಕ 66 ಹುದ್ದೆಗಳು ಖಾಲಿ ಇದ್ದಾವೆ, 3 ನೇರ ನೇಮಕಾತಿ ಖಾಲಿ ಇದ್ದಾವೆ.
ಇಲ್ಲಿ ಕೂಡ ಕಿರಿಯ ಇಂಜಿನಿಯರಿಂಗ್ ವೃಂದದಲ್ಲಿ 5 ವರ್ಷ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರ್ಬೇಕಂತಂದೇಳಿ ಅವರು ಹೇಳಿದ್ದಾರೆ. 5 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿದ ನೌಕರರು ಲಭ್ಯವಿಲ್ಲದಿದ್ದಲ್ಲಿ 3 ವರ್ಷ ಸೇವೆ ಸಲ್ಲಿಸಿದವರು ಕೂಡ ನೇಮಕಾತಿ ಮಾಡ್ಕೊಳ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ ನೀಟಾಗಿ. ನೆಕ್ಸ್ಟ್ ಸಹಾಯಕ ಆಡಳಿತ ಅಧಿಕಾರಿ ಅಂತಂದೇಳಿ ಇವರಿಗೆ ಸ್ಯಾಲ್ರಿ 65,950 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. ಅದಾದ ನಂತರ ಒಂದು ನೇರ ನೇಮಕಾತಿ ಮೂಲಕ ಹುದ್ದೆಯನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇನ್ನು 4 ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಈ ಅಧೀಕ್ಷಕ ವೃಂದದಲ್ಲಿ 5 ವರ್ಷ ಸೇವೆ ಸಲ್ಲಿಸಿದವ್ರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತಂದು ಹೇಳಿದ್ದಾರೆ. ಅವರು ಲಭ್ಯವಿಲ್ಲದಾಗ 3 ವರ್ಷಗಳ ಅವಧಿಗೆ ಯಾರು ಸೇವೆ ಸಲ್ಲಿಸಿರ್ತಾರೆ ಅಂತಹ ಅಭ್ಯರ್ಥಿಗಳನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಆಮೇಲೆ ಲೆಕ್ಕ ಪತ್ರ ಅಧೀಕ್ಷಕ ಅಂತಂದೇಳಿ 65,950 ರೂಪಾಯಿ ಅವರಿಗೆ ಸ್ಯಾಲ್ರಿ ಇರುತ್ತೆ. ಒಂದು ನೇರ ನೇಮಕಾತಿ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. 6 ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಆಮೇಲೆ ನೆಕ್ಸ್ಟ್ ಲೆಕ್ಕಪತ್ರ ಅಧೀಕ್ಷಕ ಸಣ್ಣ ನೀರಾವರಿ ಇಲಾಖೆ ಅಂತಂದೇಳಿ ಒಟ್ಟು 12 ತಾತ್ಕಾಲಿಕ ಹುದ್ದೆಗಳು ಖಾಲಿ ಇದ್ದು, ಪ್ರಥಮ ದರ್ಜೆ ಸಹಾಯಕ ಅಥವಾ ಶೀಘ್ರ ಲಿಪಿಗಾರ, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು 3 ವರ್ಷ ವೃಂದದಲ್ಲಿ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಯಾರು ಸೇವೆ ಸಲ್ಲಿಸಿರ್ತಾರೆ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಅಧೀಕ್ಷಕರು ಅಂತಂದೇಳಿ 61,300 ರೂಪಾಯಿ ಸ್ಯಾಲ್ರಿ ಇದೆ ಇವರಿಗೆ. ನೇರ ನೇಮಕಾತಿ ಮೂಲಕ 3 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. 22 ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಪ್ರಥಮ ದರ್ಜೆ ಸಹಾಯಕರು ಅಥವಾ ಶೀಘ್ರ ಲಿಪಿಗಾರರ ವೃಂದದಲ್ಲಿ ಕನಿಷ್ಠ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಯಾರು ಸೇವೆ ಸಲ್ಲಿಸಿರ್ತಾರೆ ಅವರನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಒಂದು ವೇಳೆ 5 ವರ್ಷ ಸಲ್ಲಿಸಿದವರು ಸಿಗದೇ ಇದ್ದಾಗ 3 ವರ್ಷದವ್ರನ್ನ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಕಿರಿಯ ಇಂಜಿನಿಯರಿಂಗ್ ಅಂತಂದೇಳಿ 54,175 ಅವರಿಗೆ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಇಲ್ಲಿ 195 ಹುದ್ದೆಗಳು ತಾತ್ಕಾಲಿಕ ಹುದ್ದೆಗಳಾಗಿವೆ. ಇಲ್ಲಿ ಕೂಡ ನೋಡ್ಬೇಕು ನೀವು, ಕರ್ನಾಟಕ ಮಾನ್ಯತೆ ಪಡೆದ ಪಾಲಿಟೆಕ್ನಿಕಲ್ ವಿದ್ಯಾಸಂಸ್ಥೆಯಿಂದ ಸಿವಿಲ್ ಅಥವಾ ಮೆಕ್ಯಾನಿಕಲ್ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಪಡೆದಿರಬೇಕು. ನೆಕ್ಸ್ಟ್ ಸಹಾಯಕ ಸಾಂಖ್ಯಿಕ ಅಧಿಕಾರಿ ಅಂತಂದೇಳಿ 54,175 ಇವರಿಗೆ ಸ್ಯಾಲ್ರಿ ಇದೆ. 6 ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ಕೋಬೇಕಂತಂದೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಸಾಂಖ್ಯಿಕ ನಿರೀಕ್ಷಕರು ಅಂತಂದೇಳಿ 44,425 ರೂಪಾಯಿ ಅವರಿಗೆ ಸ್ಯಾಲ್ರಿ ಇದೆ. ಇಲ್ಲೂ ಕೂಡ ತಾತ್ಕಾಲಿಕವಾಗಿ 7 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕಂತಂದು ಹೇಳಿದ್ರು ಹೇಳಿದ್ದಾರೆ. ನೆಕ್ಸ್ಟ್ ಡ್ರಾಪ್ ಮ್ಯಾನ್ ಅಂತಂದೇಳಿ 44,425 ರೂಪಾಯಿ ಅವರಿಗೆ ಸ್ಯಾಲ್ರಿ ಇದೆ. ಇವ್ರಿಗೂ ಕೂಡ 8 ಹುದ್ದೆಗಳು ತಾತ್ಕಾಲಿಕ ಹುದ್ದೆಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕರು ಅಂತಂದೇಳಿ ಇವ್ರಿಗೂ ಕೂಡ 44,425 ರೂಪಾಯಿ ಸ್ಯಾಲ್ರಿ ಇದೆ. 10 ಹುದ್ದೆಗಳು ನೇರ ನೇಮಕಾತಿ ಮುಖಾಂತರ ನೇಮಕ ಮಾಡ್ಕೋಬೇಕಂತ ಹೇಳಿದರೆ, 105 ಹುದ್ದೆಗಳು ತಾತ್ಕಾಲಿಕ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕಂತಂದೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಅಂತಂದೇಳಿ 44,425 ರೂಪಾಯಿ ಇವರಿಗೆ ಸ್ಯಾಲ್ರಿ ಸಿಗುತ್ತೆ. ಇವರಿಗೆ 1 ಹುದ್ದೆ ನೇರ ನೇಮಕಾತಿ ಮುಖಾಂತರ ನೇಮಕ ಮಾಡ್ಕೋಬೇಕು. 39 ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ಕೋಬೇಕು ಅಂತಂದೇಳಿ ಅವರು ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, SAS ಲೆಕ್ಕ ಪರೀಕ್ಷೆ ಅಥವಾ ಲೋಕಲ್ ಲಾಸ್ ಕಮರ್ಷಿಯಲ್ ಬುಕ್ ಕೀಪಿಂಗ್ ಇಲಾಖೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಪ್ರಥಮ ದರ್ಜೆ ಸಹಾಯಕ ವೃಂದದಲ್ಲಿ ಕನಿಷ್ಠ 2 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರ್ಬೇಕಂತಂದೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಶೀಘ್ರ ಲಿಪಿಗಾರರು ಕನ್ನಡ ಮತ್ತು ಆಂಗ್ಲ ಭಾಷೆ ಅಂತಂದೇಳಿ ಅವರು ಹೇಳಿದ್ದಾರೆ. ಇವರಿಗೆ 44,425 ರೂಪಾಯಿ ಸ್ಯಾಲ್ರಿ ಸಿಗುತ್ತೆ. ಮತ್ತು ನೇರ ನೇಮಕಾತಿ ಮುಖಾಂತರ 3 ಹುದ್ದೆಗಳನ್ನು 21 ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ಕೋಬೇಕಂತಂದೇಳಿ ಅವರು ಹೇಳಿದ್ದಾರೆ. ಕರ್ನಾಟಕ ಸಿವಿಲ್ ಸೇವೆಗಳು ಶೀಘ್ರ ಲಿಪಿಗಾರರು ಮತ್ತು ದತ್ತಾಂಶ ನಮೂದು ಸಹಾಯಕರ, ಆಮೇಲೆ ಇಲ್ಲಿ ಮುಂಬಡ್ತಿನೂ ಕೂಡ ಮಾಡ್ತಾರೆ. ಅದು ದತ್ತಾಂಶ ನಮೂದು ಸಹಾಯಕರ ವೃಂದದಲ್ಲಿ ಕನಿಷ್ಠ 3 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಅವಧಿಗೆ ಸೇವೆ ಸಲ್ಲಿಸಿರಬೇಕು. ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಿರಿಯ ದತ್ತಾಂಶ ನಮೂದು ಅಂತಂದೇಳಿ ಇವರಿಗೆ 44,425 ರೂಪಾಯಿ ಸ್ಯಾಲ್ರಿ ಇದೆ. ಇಲ್ಲಿ ದತ್ತಾಂಶ ನಮೂದು ಸಹಾಯಕ ವೃಂದದಲ್ಲಿ ಕನಿಷ್ಠ 10 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರ್ಬೇಕಂತಂದೇಳಿ ಅವರು ಹೇಳಿದ್ದಾರೆ. ದತ್ತಾಂಶ ನಮೂದು ಸಹಾಯಕರ ವೃಂದದಿಂದ 20% ಹುದ್ದೆಗಳನ್ನು ಅವರು ನೇಮಕಾತಿ ಮಾಡ್ಕೋತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. ಪ್ರಥಮ ದರ್ಜೆ ಉಗ್ರಾಣ ಅಂತಂದೇಳಿ 1 ಹುದ್ದೆ ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ಕೋಬೇಕಂತಂದೇಳಿ ಅವರು ಹೇಳಿದ್ದಾರೆ. ಇವರಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 44,425 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಪ್ರಥಮ ದರ್ಜೆ ಭೂಮಾಪಕರು ಅಂತಂದೇಳಿ 51 ಹುದ್ದೆಗಳನ್ನು ತಾತ್ಕಾಲಿಕವಾಗಿ ನೇಮಕ ಮಾಡ್ಕೋಬೇಕಂತಂದೇಳಿ ಅವರು ಹೇಳಿದ್ದಾರೆ. ಅನುರೇಖಕರು ಅಂತಂದೇಳಿ ಒಟ್ಟು 37,500 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ.
ನೆಕ್ಸ್ಟ್ ನೀಲಿ ನಕ್ಷೆಕಾರರು ಅಂತಂದೇಳಿ 3 ಹುದ್ದೆಗಳು ತಾತ್ಕಾಲಿಕ ಹುದ್ದೆಗಳು ಖಾಲಿ ಇದ್ದಾವೆ. ದ್ವಿತೀಯ ದರ್ಜೆ ಸಹಾಯಕರು ಅಂತಂದೇಳಿ ಒಟ್ಟು 10 ಹುದ್ದೆಗಳು ನೇರ ನೇಮಕಾತಿ, 180 ತಾತ್ಕಾಲಿಕ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕಂತಂದೇಳಿ ಇವ್ರಿಗೂ ಕೂಡ 34,100 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅಂತಂದೇಳಿ 47 ಹುದ್ದೆಗಳು ಖಾಲಿ ಇದ್ದಾವೆ. ಅವು ತಾತ್ಕಾಲಿಕ ಹುದ್ದೆಗಳಾಗಿದ್ದಾವೆ. 34,100 ರೂಪಾಯಿ ಸ್ಯಾಲ್ರಿ ಇದೆ ಇವರಿಗೆ. ದ್ವಿತೀಯ ದರ್ಜೆ ಸಹಾಯಕರ ವೃಂದದಲ್ಲಿ ಕನಿಷ್ಠ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರ್ಬೇಕಂತಂದೇಳಿ ಅವರು ಹೇಳಿದರೆ. 5 ವರ್ಷದೊಳಗೆ ಸಿಗದೇ ಇದ್ದಾಗ 3 ವರ್ಷ ಕನಿಷ್ಠ ಮಾಡಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ದತ್ತಾಂಶ ನಮೂದು ಸಹಾಯಕರು ಇದು ಕೂಡ ಸೇಮ್ 34,100 ರೂಪಾಯಿ ಸ್ಯಾಲ್ರಿ ಇದೆ. 8 ಹುದ್ದೆಗಳು ನೇರ ನೇಮಕಾತಿ, 124 ತಾತ್ಕಾಲಿಕವಾಗಿ ನೇಮಕ ಮಾಡ್ಕೋಬೇಕು ಅಂತಂದೇಳಿ ಅವರು ಹೇಳಿದ್ದಾರೆ. ದ್ವಿತೀಯ ದರ್ಜೆ ಭೂಮಾಪಕರು ಅಂತಂದೇಳಿ 1 ಹುದ್ದೆ ಇದ್ದು ಇಲ್ಲಿ ತಾತ್ಕಾಲಿಕ ಹುದ್ದೆ ಆಗಿದೆ. 34,100 ರೂಪಾಯಿ ಸ್ಯಾಲ್ರಿ ಇದೆ. ಅದಾದ ನಂತರ ವಾಹನ ಚಾಲಕ DRR ಚಾಲಕ ಅಂತಂದೇಳಿ 34,100 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. 1 ಹುದ್ದೆ ನೇರ ನೇಮಕಾತಿ, 78 ಹುದ್ದೆಗಳು ತಾತ್ಕಾಲಿಕ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಕನಿಷ್ಠ 5 ವರ್ಷಗಳು ಸೇವೆ ಸಲ್ಲಿಸಿರಬೇಕು ಅಥವಾ 3 ವರ್ಷ ಸೇವೆ ಸಲ್ಲಿಸಿರಬೇಕು ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಟೆಂಡರ್ ಅಥವಾ ಜಮೇದಾರ್ ಅಥವಾ ದಫೇದಾರ್ ಅಂತಂದೇಳಿ 29,600 ರೂಪಾಯಿ ಸ್ಯಾಲ್ರಿ ಇದೆ. 2 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸುವ ಮುಖಾಂತರ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. 21 ಹುದ್ದೆಗಳನ್ನು ಈ ತಾತ್ಕಾಲಿಕವಾಗಿ ನೇಮಕಾತಿಯನ್ನು ಮಾಡ್ತಾರೆ. ಇಲ್ಲಿ 5 ವರ್ಷಗಳ ಸೇವೆ ಸಲ್ಲಿಸಿರಬೇಕು ಅಂತಹವರಿಗೆ ಹುದ್ದೆಯನ್ನು ಕೊಡ್ತಾರೆ. ಅವರು ಲಭ್ಯವಿಲ್ಲದಾಗ 3 ವರ್ಷ ಯಾರು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೇನು ನೇಮಕಾತಿ ಮಾಡ್ಕೊಳ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. ಮೇಟಿ ಕಮ್ ಕುಕ್ ಅಂತಂದೇಳಿ 29,600 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. ಇಲ್ಲಿ 1 ಹುದ್ದೆ ಖಾಲಿ ಇದೆ, ಅದು ತಾತ್ಕಾಲಿಕ ಹುದ್ದೆ ಆಗಿದೆ. ಕನ್ನಡವನ್ನು ಒಂದು ಭಾಷೆಯನ್ನಾಗಿಟ್ಟುಕೊಂಡು SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಕಡ್ಡಾಯವಾಗಿ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಂತಂದೇಳಿ ಅವರು ಕೇಳಿದ್ದಾರೆ. ಯಾವುದೇ ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ನಲ್ಲಿ ಅಡುಗೆ ಕೆಲಸದಲ್ಲಿ ಕಡ್ಡಾಯವಾಗಿ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕಂತಂದೇಳಿ ಅವರು ಕೇಳಿದ್ದಾರೆ. ನೆಕ್ಸ್ಟ್ ಜವಾನ ಹುದ್ದೆಗಳು ಇಲ್ಲಿ 14 ಹುದ್ದೆಗಳು ನೇರ ನೇಮಕಾತಿ ಮುಖಾಂತರ, 299 ಹುದ್ದೆಗಳು ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ಕೋಬೇಕಂತಂದು ಹೇಳಿದರೆ ಕನ್ನಡವನ್ನು ಒಂದು ಭಾಷೆಯಾಗಿಟ್ಟುಕೊಂಡು SSLC ಉತ್ತೀರ್ಣರಾಗಿರಬೇಕು. 27,000 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಮುನ್ಸಿಪಲ್ ಸಿಬ್ಬಂದಿ ಅಂತಂದೇಳಿ 27,000 ರೂಪಾಯಿ ಇವರಿಗೆ ಸ್ಯಾಲ್ರಿ ಇದೆ. 1 ಹುದ್ದೆ ತಾತ್ಕಾಲಿಕ ಹುದ್ದೆ ಖಾಲಿ ಇದೆ. ಕನ್ನಡವನ್ನು ಒಂದು ಭಾಷೆಯಾಗಿ ಇಟ್ಟುಕೊಂಡು SSLCಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂತಂದೇಳಿ ಹೇಳಿದರೆ. ಇಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದಾವೆ. ಅವುಗಳಿಗೆ ಆದಂತಹ ವಿಶೇಷತೆಯನ್ನು ಹೊಂದಿದೆ. ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಇದು ಒಂದು ನೋಟಿಫಿಕೇಶನ್ ಇನ್ನು ಸ್ವಲ್ಪ ದಿನಗಳಲ್ಲಿ ನೋಟಿಫೈ ಮಾಡ್ತಾರೆ. ಇದು ಅಫಿಷಿಯಲ್ ಆಗಿ ಡ್ರಾಫ್ಟ್ ಆಗಿರುತ್ತೆ. ಇದು ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ, ಕೊನೆಯ ದಿನಾಂಕ, ಕ್ವಾಲಿಫಿಕೇಷನ್ನು, ಸ್ಯಾಲ್ರಿ ಫುಲ್ ಡೀಟೇಲ್ ಆಗಿ ಇನ್ನೊಂದು ನೋಟಿಫಿಕೇಶನನ್ನು ಬಿಡ್ತಾರೆ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಕಾಯ್ತಾ ಇರಬೇಕು. ಇದು ಒಂದು ಬೃಹತ್ ಉದ್ಯೋಗ ಆಗಿದ್ದು ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ. ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ.